ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನಾವು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಹೋಗ್ತಾ ಇದ್ದೀವಿ. ಆನ್ ದ ವೇ. ಆ್ಯಂಡ್ ಸ್ನೇಹ, ನಾನು, ಸುಹಾಸ್ ಮತ್ತು ನಮ್ಮಮ್ಮ ವೀರು ಇಷ್ಟು ಹೋಗ್ತಾ ಇದ್ದೀವಿ. ಇವ್ರದ್ದೆಲ್ಲ ಮುಗ್ದು ಒಂಚೂರು ಟೈಮ್ ಇದ್ದರೆ ವೀರುದು ಒಂದೆರಡು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ನ ಕೂದಲೆಲ್ಲ ಚೆನ್ನಾಗಿ ಬಂದಿದೆ ಅಲ್ವಾ, ನೆಕ್ಸ್ಟ್ ಕಟ್ಟಿಂಗ್ ಮಾಡಿಸ್ಬಿಟ್ರೆ ಅಷ್ಟರಲ್ಲಿ ಒಂದು 2-3 ಫೋಟೋ ಇರಲಿ ಅನ್ನೋ ಅಂತ ಅಷ್ಟೇ. ಆ್ಯಂಡ್ ಇವಾಗ ನೀವು ಸ್ನೇಹಂಗೆ ಹೆಂಗೆ ಮೇಕಪ್ ಮಾಡಿದ್ದಾರೆ, ಏನು ಅವ್ರು ಹೇಗೆ ರೆಡಿ ಆಗಿದ್ದಾರೆ ಅನ್ನೋದನ್ನ ನೋಡ್ಕೊಂಬನ್ನಿ. ಅಷ್ಟೊತ್ತು ನಾವು ಲೊಕೇಶನ್ ರೀಚ್ ಆಗಿರ್ತೀವಿ. ಅದಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ? ಸೊ ನಾವು ಅಷ್ಟೊತ್ತಿಗೆ ಹೋಗಿರ್ತೀವಿ. ಸೊ ನೋಡ್ಕೊಂಬನ್ನಿ. ಏನು ನೋಡ್ತಾ ಇದೆಯಾ? ಅತ್ತೆ ಮೇಕಪ್ ಸೆಷನ್ ನೋಡ್ತಾವನೆ. ವೀರು ಓ ಏನು ಅತ್ತೆ? ಏನು ಅತ್ತೆ? ಮಾಮ ಹೇಳಪ್ಪ. ವೀರು 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 ಮನೆ ವೀರು. ಆ್ಯಂಡ್ ಸ್ನೇಹಂಗೆ ಮೇಕಪ್ ಮಾಡ್ತಾವ್ರವ್ರನ್ನ ನೀವು ಮುಂಚೆ ನನ್ನ ವ್ಲಾಗಲ್ಲೂ ನೋಡಿರ್ತೀರ. ಗೀತಾ ಅಂತ, ನನ್ನ ಮೆಟರ್ನಿಟಿ ಫೋಟೋಶೂಟ್ ಆ ಟೈಮಲ್ಲೆಲ್ಲ ನನ್ನ ಹೇರ್ ಸ್ಟೈಲ್ ಮಾಡಿದವ್ರು ಇವರೇನೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಅವರು ಮೇಕಪ್ ಕೂಡ ಮಾಡ್ತಾರೆ. ಆ್ಯಂಡ್ ಅವ್ರದ್ದೊಂದು ಇವಾಗ ಅಕಾಡೆಮಿ ಕೂಡ ಮಾಡ್ಕೊಂಡಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಲಿ. ಸೊ ಅವ್ರನ್ನೇ ಕರೆಸಿದ್ದೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ. ಏನು ಸಿಂಪಲ್ ಮೇಕಪ್ ಬೇಕಾಗಿರುತ್ತೆ ಅಲ್ವಾ, ಹಾಗಾಗಿ. ಆ್ಯಂಡ್ ಬೆಳಗ್ಗೆನೇ ಬಂದಿದ್ದರು, ಒಂದು ಸ್ವಲ್ಪ ಬೇಗನೆ ಹೋಗೋಣ ಅಂತ. 7:30 ಬಂದಿದ್ದರು. ಆ್ಯಂಡ್ ಆನ್ ಟೈಮ್ ಬಂದರು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ರು, ಮೇಕಪ್ ಆಗಿರ್ಬೋದು ಆ್ಯಂಡ್ ಸಿಂಪಲ್ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರೇಪ್ ಎಲ್ಲ ಮಾಡಿಕೊಟ್ರು. ನಂಗೆ ತುಂಬಾ ಇಷ್ಟ ಆಯಿತು. ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾನು ತೋರಿಸ್ತೀನಿ ಸ್ನೇಹ ಹೇಗೆ ಕಾಣಿಸ್ತಾ ಇದ್ದಾಳೆ ಏನು ಅಂತ. ವೀರೂನು ಸ್ವಲ್ಪ ಬೇಗನೆ ಎದ್ದಿದ್ನಲ್ಲ, ಸೊ ಹಾಗಾಗಿ ಅವನು ಅಲ್ಲೇ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದ. ಸೊ ಅವರ ಪೇಜ್ ನಾನು ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಬೇಕಂದರೆ ಚೆಕ್ ಮಾಡಿ. ಆ್ಯಂಡ್ ಯಾರು ಏನಂದರೆ ಅವ್ರ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ನೀವು ಯಾವ್ದಾದ್ರು ಅಕೇಶನ್ಗೆ ಅವ್ರನ್ನ ಕರ್ಸ್ಕೊಬೋದು. ನನಗೆ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ಅವರ ಹೇರ್ ಸ್ಟೈಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನನಗೆ ಇವಾಗಲೂ ಇಷ್ಟ. ಅವ್ರು ಎಷ್ಟು ಚೆನ್ನಾಗೆ ಹೇರ್ ಸ್ಟೈಲ್ಸ್ ಮಾಡ್ತಾರೆ ಅಂದರೆ ಸೂಪರಾಗಿ ಮಾಡ್ತಾರೆ. ಸೊ ನಿಮ್ಗೆ ಏನಾದ್ರು ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಕಲಿಬೇಕಂತ ಇದ್ದರೂ ಕೂಡ ಇವರ ಕ್ಲಾಸಸ್ಗೆ ನೀವು ಜಾಯ್ನ್ ಆಗ್ಬೋದು. ತುಂಬ ಜನ ಈ ಥರ ಕಲಿತಾರೆ. ಇವಾಗ ತುಂಬ ಇಂಟ್ರೆಸ್ಟ್ ಇರುತ್ತೆ ಮನೇಲಿರೋ ಹೆಂಗಸ್ರಿಗೆ ಎಲ್ಲ. ಹುಡುಗಿರಿಗೆ ಮೇಕಪ್ ಹೇರ್ ಸ್ಟೈಲ್ ಅಂದರೆ ಸಖತ್ ಆಸೆ ಇರುತ್ತೆ. ಯಾರಿಗೆ ಆಸೆ ಇರಲ್ಲ ಹೇಳಿ ಹುಡುಗಿರಲ್ಲಿ. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಕಲಿಬೋದು. ನಾನು ಅವರ ಪೇಜ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಆ್ಯಂಡ್ ಮೇಕಪ್ ಹೇಗೆ ಬಂದಿದೆ ಏನು ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಇವತ್ತು ನಾವು ಅಂದ್ಕೊಂಡಿರೋದು ಒಂದು 3 ಔಟ್ಫಿಟ್ಟು, ಒಂದು ಟ್ರೆಡಿಷ್ನಲ್, ಒಂದು 2 ವೆಸ್ಟ್ರನ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಒಂದು ಟ್ರೆಡಿಷ್ನಲ್, ಒಂದು ವೆಸ್ಟ್ರನ್ ಆದರೂ ಆದರೆ ಚೆನ್ನಾಗಿರುತ್ತೆ. 2 ಡಿಫ್ರೆಂಟ್ ಲುಕ್ ಇದ್ದಂಗಿರುತ್ತೆ ಅನ್ನೋ ಥರ ನನಗೆ ಆ ಒಂದು ಇದಿತ್ತು. ಚೆನ್ನಾಗಿರುತ್ತೆ ಅಲ್ವಾ? ಒಂದು ಯಾವುದಾದ್ರು ಸಾಂಗ್ ಹಾಕಿ ಒಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂದರೆ ಈ ಥರ ಇದ್ರೇ ಚೆನ್ನಾಗಿರುತ್ತೆ. ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ. ಆ್ಯಂಡ್ ಖಾಲಿಯಾಗಿ ಒಂದೊಂದು ನಾನು ಮತ್ತೆ ರೀಪರ್ಚೇಸ್ ಕೂಡ ಮಾಡಿರೋ ಅಂಥ ಲಿಪ್ಸ್ಟಿಕ್ಸು. ಇದೆಲ್ಲ ನಾನು ಅಮೆಝಾನಲ್ಲಿ ತೊಗೊತೀನಿ. ಯಾಕಂದರೆ ಅಮೆಝಾನಲ್ಲಿ ಪ್ರೈಮ್ ಡೇ ಸೇಲ್ ನಡೀತಾ ಇದೆ 20 ಮತ್ತು 21ನೇ ತಾರೀಕು ಜುಲೈಯಿಂದ. ಇಂಥ ಟೈಮಲ್ಲಿ ನೀವು ಬೈ ಮಾಡಿದ್ರೆ ನಿಮಗೆ 50 to 80% ಆಫ್ ಇರುತ್ತೆ. 1500+ ಟಾಪ್ ಬ್ರ್ಯಾಂಡ್ಸ್ ಮೇಲೆ. ಆ್ಯಂಡ್ ಇದೆಲ್ಲ ಪ್ರೀಮಿಯಮ್ ಪ್ರಾಡಕ್ಟ್ಸ್. ಆ್ಯಂಡ್ ನೀವು ಈ ಟೈಮಲ್ಲಿ ಏನಾದರೂ ಶಾಪಿಂಗ್ ಮಾಡಿದ್ರೆ ನಿಮಗೆ ಸೇಮ್ ಡೇ ಡೆಲಿವರಿ ಸಿಗುತ್ತೆ ಓವರ್ 4 lakh ಸ್ಟೈಲ್ಸ್ ಮೇಲೆ. ಸೊ ನಿಮ್ಗೆ ಏನೇ ಬೇಕಂದ್ರೂ ಇವಾಗ ಹೋಗಿ ತೊಗೊಳ್ಳಿ. ಒಳ್ಳೆ ಆಫರ್ ಆ್ಯಂಡ್ ತುಂಬ ಒಳ್ಳೆ ಲಾಂಚಸ್ ಕೂಡ ಇದೆ. ತುಂಬ ಪ್ರೀಮಿಯಮ್ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ಒಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಅಮೆಝಾನ್ ಪ್ರೈಮ್ ಡೇ ಸೇಲಲ್ಲಿ ತೊಗೊಂಡ್ರೆ ನಿಮಗೆ ಎಷ್ಟು ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಏನೇ ಬೇಕು, ಕಾಸ್ಮೆಟಿಕ್ಸ್ ಮತ್ತು ಕ್ಲೋತ್ಸ್ ಮತ್ತು ಹೋಮ್ ಡೆಕೋರ್ ಏನೇ ಮಕ್ಳಿಗೆ ಬೇಕಾಗಿದ್ರು ಈ ಟೈಮಲ್ಲಿ ಶಾಪಿಂಗ್ ಮಾಡಿಬಿಡಿ. ಆ್ಯಂಡ್ ಇದ್ರದ್ದು ಶೇಡ್ಸ್ ಎಲ್ಲ ಹೇಗಿದೆ ಅಂತ ನಾನು ಇವಾಗ ತೋರಿಸ್ತೀನಿ, ನೋಡ್ಬೋದು. ನೋಡಿ, ಇದೆಲ್ಲ ಅಮೇಝಿಂಗ್ ಶೇಡ್. ತುಂಬ ಜನ ಕೇಳ್ತಾ ಇರ್ತೀರ, ಸ್ವಾತಿ ನಿಮ್ಮ ಲಿಪ್ಸ್ಟಿಕ್ ಶೇಡ್ ತೋರಿಸಿ ಅಂತ. ಇದೇನೆ, ಇದರಲ್ಲಿ ಯಾವಾಗಲೂ ಒಂದೊಂದು ಟ್ರೈ ಮಾಡ್ತಾಯಿರ್ತೀನಿ. ರೆಡ್ ಎಲ್ಲ ಯಾವಾಗಾದ್ರು ಎಲ್ಲರೂ ಫಂಕ್ಷನ್ಗೆ ಹೋದರೆ. ಸೊ ಇದರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆವಾಗಲೇ ಹೇಳ್ದಂಗೆ ಅಮೆಝಾನ್ ಪ್ರೈಮ್ ಡೇ ಸೇಲ್ ನಡೀತಾ ಇದೆ. ನಿಮಗೂ ಬೇಕಂದರೆ ಪರ್ಚೇಸ್ ಮಾಡಿ.
ಹೇಳಪ್ಪ. ಹಾಯ್ ಮಾಡು. ಹಾಯ್ ಹೇಳು. ಮಾತಾಡಿಸ್ಬೇಕು. ಇವಳು ಅಳ್ಳಾಡಿಸ್ತವಳೆ. ಸುಮ್ಮನೆರಮ್ಮ, ಓಡಿಸ್ಲಿ. ನಾನು ಅಲ್ಲಾಡಿಸ್ತಾ ಇಲ್ಲ, ರೋಡೇ ಹಂಗಿದೆ. ಸರಿ, ನಾನೇನು ಅಲ್ಲಾಡ್ಸಕ್ಕಾಗುತ್ತೆ ಅಲ್ಲಿ? ಹಳ್ಳ ದಿನ ಇದ್ರೆ ಅದೇ ಅಲ್ಲಾಡುತ್ತೆ. ಯಾರ ಕಮೆಂಟ್ ಹಾಕಿದ್ರು, ಕತಿ ನಿಮ್ ತಮ್ಮ ಓಡಿಸಿ ಕರ್ಕೊಂಡು ಹೋಗೋದಲ್ವಾ ನಿಮ್ನ ಅಂತ. ಈ ದೊಡ್ಡ ಮನುಷ್ಯ ಮರ್ತವನೆ. ಅವನು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಡಿಎಲ್ ಎಲ್ಲ ಮಾಡಿಸ್ಕೊಂಡವನೆ, ಬಟ್ ಓಡಿಸೋದು ಮರ್ತವನೆ. ಒಂದು ಟಚ್ ಅಪ್ ತಗೋಬೇಕು. ಒಂದು ಟಚ್ ಅಪ್ ತೊಗೊಂಡ್ರೆ ಓಡಿಸ್ತೀನಿ. ನಂಗೆ ಇನ್ನೊಂದು ಗೊತ್ತಾ, ಓಡಿಸೋದಕ್ಕೆ ಏನಿಲ್ಲ, ಹೋಗಿ ಟಚ್ ಅಪ್ ತಗೊಳೋದಕ್ಕೆ ಏನಿಲ್ಲ. ಬೇರೆ ನಮ್ ಕಾರು ಅಂತ ಬೇರೆಯವ್ರ ಕಾರ್ ಏನಾರು ಆಗೋದ್ರೆ ನಮ್ಮ ಮೇಲೆ ಬರುತ್ತೆ, ಏನೇ ಮಿಸ್ ಆದ್ರೂ ನಮ್ಮ ಮೇಲೆ ಬರುತ್ತೆ. ಅದಕ್ಕೆ ಅವ್ನ ಕಾರ್ ತಗೊಂಡಾಗೆ ಇನ್ನೊಂದ್ಸತಿ ಟಚ್ ಅಪ್ ತಗೊಳ್ಳಿ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ. ನಾವು ಅದಕ್ಕೆ ಸುಮ್ಮನೆ ತಗೊಳ್ಳೋಣ, ಟೈಮ್ ಬರುತ್ತೆ ಅದಕ್ಕೆ. ನಮ್ ಜ್ಯೋತಿಷ್ರು ಹೇಳಿದ್ದಾರೆ, ನಮ್ಮ ಅಮ್ಮನ ಮಗ ಈ ಜ್ಯೇಷ್ಠ ಕಳ್ದಿ ಆಷಾಢ ವರ್ಷದಲ್ಲಿ ಟಾಪಲ್ಲಿ ಬರ್ತಾನೆ ಅಂತ. ಹೊಡಿ ಅವ್ನಿಗೆ ಯಾರನ್ನು, ಅವ್ನು ಯಾರು ಫೋನ್ ಹಿಡ್ಕೊಂಡು ಬೇರೆ ಹೊತ್ತೋತ ಅವನಿಗೆ. ಚೆನ್ನಾಗಿ ಕಾಣಿಸ್ತಾವ ಕಣಿ. ಒಂದ್ ಹಚ್ಚತಿ ಹೇಳ್ಬಿಟ್ಟ ಆ ಲಿಫ್ಟ್ ಅಲ್ಲಿ ಬರುವಾಗ್ಲೂ, ಚೆನ್ನಾಗ್ ಕಾಣಿಸ್ತವಳೆ ಕಡಿ, ಚೆನ್ನಾಗ್ ಕಾಣಿಸ್ತವಳೆ ಕಡಿ, ಚೆನ್ನಾಗ್ ಕಾಣಿಸ್ತವಳೆ ಕಡಿ ಅಂತ. ಎಲ್ಲ ಹೋಗ್ತಾ ಇರೋದು? ಒಂದಿನ ನನಗೆ ಹೇಳಿಲ್ಲ. ಇವನೆಲ್ಲ ತಮ್ಮ, ಇವನ್ ತಮ್ಮ ಅಲ್ಲ, ಅವನು ತಿಪ್ಪೆ ತೊಟ್ಟಿ ಸಿಗ್ದವನು. ಹೇಳುವ ಅಲ್ಲ, ಮನೆ ಶ್ರೀನಗರದಲ್ಲಿ ಬಿದ್ದಿದ್ದ. ಇವ್ರು ಗಂಡ್ ಮಗು ಬೇಕಿತ್ತು ಅನ್ಬಿಟ್ಟು ಎತ್ಕೊ ಬಂದ್ಬಿಟ್ಟು, ಅದಕ್ಕೆ ನೋಡಿ ಅವನು. ಹೇಳು ಮಾಮ, ಹೇಳು. ಸ್ನೇಹ ಬೇಜಾರ್ ಮಾಡ್ಕೋಬೇಡ, ಇವನು ನಮಗೆ ಅಡಾಪ್ಟೆಡ್. ಅವಾಗ ಹೇಳ್ಬಿಟ್ಟಿದೀನಿ ಕಟ್ಟು ಸತ್ಯ, ನಾವು ಚಿಕ್ಕ ವಯಸ್ಸಿಂದಾನೇ ಹೇಳಿದೀನಿ. ಬಟ್ ಅವನು ಊರಲ್ಲಿ ದನದ ಕೊಟ್ಟೆ ಇಲ್ಲಿ ಪಕ್ಕದಲ್ಲಿ ಇರೋ ಮನೆಯವ್ರನ್ನ ತೆಗ್ದು ಇಲ್ಲಿ ಹಾಕ್ಬಿಟ್ಟವ್ರು ಇವಳನ್ನ ನಮ್ಗೆ ಹೇಳ್ತಾಳೆ. ನಾನು ಕರೆಕ್ಟಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕ್ಲೀನಾಗಿ ಹುಟ್ಟಿದ್ದೀನಿ. ನೀನು ಪಿಯಾ, ಏನ್ ಹೇಳು? ಪಿಯಾ ಹಾಗೆ ಪಿಯಾ. ನೋಡಲ್ಲಿ ಅವನು ಮುಟ್ಟಿ ಮಾತಾಡಿಸ್ತವನೆ. ಎಲ್ಲಪ್ಪ ಮಾಮ, ಎಲ್ಲಪ್ಪ ಮಾಮ ಏನ್ ಮಾಡ್ತಾನಪ್ಪ? ಯಾರು ಕೇಳಿ ಇವಾಗ? ಅತ್ತೆ ಯಾರಪ್ಪ? ಅತ್ತೆ ಅಲ್ಲ ವೀರು, ಅತ್ತೆ ಇಲ್ಲ. ಹೆಂಗ ಹೋಗೋದು? ಚೆನ್ನಾಗಿದೆ ಕಣ ಲೊಕೇಶನ್. ಓಹೋ, ಅಲ್ಲಿ ಆಲ್ರೆಡಿ ಶೂಟ್ ನಡೀತಾರೆ. ಇಲ್ಲೆಲ್ಲ ಹಾಕ್ತೀನೋ, ಅವ್ನ ಎಲ್ಗೋ ಕರ್ಕೊಂಡು ಹೋಗ್ತಾವನಿ. ಅಲ್ಲಿ ರೈಟ್ ಹಾಕ್ಬಿಟ್ಟು ಹಂಗೆ ರೈಟ್ ನಾನು ಎಲ್ಬೋಲ್ಡು ಕೆರೆ ಒಳಗೆ ಇಳಿಸ್ಬಿಟ್ಟಳು. ನಿನ್ನ ಇಳಿಸ್ತೀನಿ ಕಣೋ, ನಿನ್ನ ಮುಳುಗಿಸ್ತೀನಿ ಕಣೋ. ಅರೆ ನನ್ ಕಾರ್ ಸ್ವಲ್ಪ ಕಾಸ್ಟ್ಲಿ ಕಾರ್, ಅದಕ್ಕೆ ಕಾರ್ನ ಮುಗಿಸ್ತೀನಿ, ನಿನ್ನ ಮುಳುಗಿಸ್ತೀನಿ. ಅದೇ ಕೆರೆ ಬೇರೆ, ಅದೇ ಪ್ರೀ ವೆಡ್ಡಿಂಗ್ ಅಲ್ಲ, ಯಾವ್ದೋ ಫೋಟೋ ಶೂಟ್. ಸುಬಾ, ನಾನಿಲ್ಲ ಅಡ್ರೆಸ್. ಎಲ್ಲೋ ಅಡ್ರೆಸ್ ಈ ಗಾಡಿ ಹತ್ರನೇ ಅಡ್ರೆಸ್ ಇಲ್ಲ. ಈ ಕಡೆ ಹಾಕು ಸರ್, ಕೊಡಿ ಈ ಕಡೆ. ಇಲ್ಲಿ ಏನಂಗಂದ್ರೆ ನಿಮ್ ಜನರೇಷನ್ ಗರ್ಲ್ಸ್ ಇಲ್ಲ, ಈಗ ಜೆನ್ಜಿ ಇವಾಗ. ಹೌದು, ಗರ್ಲ್ಸ್ಗೆ ಫ್ಯೂಚರ್ ಪ್ಲಾನ್ ಮಾಡೋರು. ಇವಾಗಿರೋ ಗರ್ಲ್ಸ್ ಬಂದು ಫ್ಯೂಚರ್ ಇಲ್ಲ, ಇವತ್ತು ಪ್ರೆಸೆಂಟ್ ಚೆನ್ನಾಗಿರ್ಬೇಕು ಅವ್ರಿಗೆ. ತಿನ್ನು ನೋಡ್ದವ್ರನ್ನ ವಾಪಸ್ ಹೋಗ್ಬೇಕು. ನೋಡು ನಾನು ಅಲ್ಲೆಲ್ಲ ಹೋಗಂಗಿಲ್ಲ ವೀರು, ಬಾ ವಾಪಸ್. ಹುಳ ಇದೆಲ್ಲ ಕಚ್ಚುತ್ತೆ ವೀರು, ಹುಳ ಕಚ್ಚುತ್ತೆ ವೀರು. ಹುಡುಗರು ಹೇಗೆಂದ್ರೆ ಒಂದು ಹುಡುಗಿ ನೋಡೋ ಮೇಲೆ ಇನ್ನೊಂದು ಹುಡುಗಿ ಜೊತೆ ಸೇರಿ ಹಳೆ ಹುಡುಗಿನೇ ಹುಡುಕ್ತೀವಿ ನಾವು. ಆ್ಯಂಡ್ ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ರು. ನಾನು ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸೇ ಹಾಕ್ತೀನಿ, ಯಾಕಂದರೆ ನಿಮಗೂ ಅಲ್ಲೇ ಇದ್ದು ನೋಡ್ದಂಗೆ ಅನಿಸುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾವು ಹೇಗೆ ಶೂಟ್ ಮಾಡಿದ್ವಿ ಏನು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಫಸ್ಟು ಸ್ನೇಹಂದು ಒಂದಷ್ಟು ಸಿಂಗಲ್ ಶಾರ್ಟ್ಸ್ ತೊಗೊತಾಯಿದ್ರು. ಆ್ಯಂಡ್ ನಾಗೇಶ್ ಬಗ್ಗೆ ಹೇಳಲೇಬೇಕು, ಒಂದು ಮಾತಿಲ್ಲ, ನಮ್ಮ ಎಲ್ಲ ಇವೆಂಟು ನಾಗೇಶನೇ ಮಾಡಿಕೊಡೋದು. ಆ್ಯಂಡ್ ಅವರು ಸೆಲೆಬ್ರಿಟಿ
ಫೋಟೋಗ್ರಫರ್ ಆಗಿದ್ದಾರೆ. ಅವರ ಡೀಟೇಲ್ಸ್ ನಾನು ಶೇರ್ ಮಾಡಿರ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತಾರೆ ಆ್ಯಂಡ್ ತುಂಬ ಕಮ್ಮಿ ಬೆಲೆಯಲ್ಲಿ ನಿಮ್ಮ ಈವೆಂಟ್ನ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗೇ ಇರೋ ಎಕ್ವಿಪ್ಮೆಂಟ್ಸ್ ಇದೆ ಅವ್ರ ಹತ್ರ. ಡ್ರೋನ್ ಆಗಿರ್ಬೋದು, ಕ್ಯಾಮ್ರಾಸ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ ಆ್ಯಂಡ್ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಅವರು ಅಷ್ಟೇ ತುಂಬ ಪ್ರೊಫೆಷ್ನಲ್ ಇದ್ದಾರೆ. ಆ್ಯಂಡ್ ಅವ್ರು ತೆಗಿಯೋ ಒಂದೊಂದು ಫೋಟೋಸ್, ರೀಲ್ಸ್, ವೀಡಿಯೋಸ್ ಅಂತೂ ಸಖತ್ತಾಗಿರುತ್ತೆ. ಆ್ಯಂಡ್ ನೀವು ಪೋಸ್ಟ್ ಮಾಡಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ವೈರಲ್ಲೇ ಆಗೋದು. ಆ ಥರ ವೀಡಿಯೋಸ್, ಫೋಟೋಸ್ ತಕ್ಕೊಡ್ತಾರೆ. ಸೊ ನೀವು ಖಂಡಿತ ನಿಮ್ಮನೆ ಯಾವುದೇ ಇವೆಂಟ್ ಇದ್ದರೂ ಕಣ್ಣು ಮುಚ್ಕೊಂಡು ಒಂದೇ ಒಂದು ಯೋಚನೆ ಮಾಡಿದೆ ನೀವು ನಾಗೇಶ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ದಿ ಬೆಸ್ಟ್ ಫೋಟೋಗ್ರಫರ್ ಇನ್ ದ ಟೌನ್ ಅಂತಲೇ ಹೇಳ್ಬೋದು. ಹೆಂಗೈತಮ್ಮ? ವೀರ ಅಮ್ಮ ನನ್ನ ಕಾಲು ಏಟಾಯ್ತಮ್ಮ. ಎಲ್ಲಿ ನೋಡಿತ್ತು? ಅಲ್ಲಿ ಕೊಲ್ಲು ಹುಷಾರು ನೀನು. ಅಲ್ಲಿ ಹಿಂದೆ ಬರ್ತಾಯಿದ್ದೆ ವಿಡಿಯೋ ಮಾಡ್ಕೊಂಡು. ಇಲ್ಲಿ ನೋಡಿ ಕಿತ್ಕೊಂಡು ಜುಮ್ ಅಂದ್ಬಿಡ್ತು. ಇಲ್ಲ ವೀರು ಮಗನೇ, ವೀರು ಅಮ್ಮ ಹೆಂಗ್ ಬರ್ತಾವ ನೋಡು. ಏನೇ ಕರಿ ಈ ಹತ್ರ ಹೋಗ್ಬೇಕಂತೆ. ಅವ್ರು ಹೇಳ್ದಾಗ ಎತ್ಕೋತಿ ಕೂತ್ಕೊಳ. ಏನೋ ಇದೆ ನೀರಲ್ಲಿ. ಬೇಕಂತೆ ಈ ಹತ್ರ ಹೋಯ್ತೀನಿ. ಇರೋ ಅವ್ರು ವಿಡಿಯೋ ಮಾಡ್ಲಿ. ವಿಡಿಯೋ ಮಾಡಿ ಅಲ್ಲಿ ಹೋಗ್ತೀನಿ. ಇಲ್ಲೋಗಮ್ಮ ಚಪ್ಪಲಿ ಏನಕ್ಕಮ್ಮ ಇರ್ಲಿ, ಹಾಕೊಳ್ಳಮ್ಮ. ಅಲ್ಲಿ ಸುಮ್ಮನೆ ಅದು ವಾಟರ್ ಪ್ರೂಫ್ ಏನಲ್ಲ, ಕ್ರಾಕ್ಸ್ ತಾನೆ. ಕ್ಲೀನಾಗಿ ನಡ್ಕೊ ಬರೋದು ಯಾಕೋ ಹಿಂಗ್ ಬರ್ತೀಯಾ? ಗೊತ್ತಿಲ್ಲ, ಫಸ್ಟ್ ಟೈಮ್ ಏನಕ್ಕೆ ಮಾಡೋದು? ಇಲ್ಲ ಎಲ್ಲರಿಗೇನು 5 ಟೈಮ್ ಆಗಿರುತ್ತಾ? ಡ್ರೋನಾ? ಪ್ರಜ್ವಲ್ ಡ್ರೋನ್ ತಂದಿದ್ದೀರಾ? ತಂದವ್ರು. ಆ್ಯಂಡ್ ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ತುಂಬ ಜನ ಫೋಟೋಸ್ ಮತ್ತು ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ಆಮೇಲೆ ಮೆಟರ್ನಿಟಿ ಇದೆಲ್ಲ ತೊಗೊಂಡಿದ್ದಾರೆ. ಈ ಪ್ಲೇಸು ಸ್ನೇಹಾನೇ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಈ ಪ್ಲೇಸಲ್ಲಿ ಮಾಡಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಾನೇ. ಒಂಥರ ಈ ಕಲ್ಕ್ವಾರೆ ಅಂತಾರೆ ಇದಕ್ಕೆ. ಬಟ್ ಫೋಟೋಸ್ಗೆಲ್ಲ ತುಂಬಾ ಚೆನ್ನಾಗಿತ್ತು. ನಮಗೆ ಅಷ್ಟು ಬಿಸಿಲಿರಲಿಲ್ಲ. ತುಂಬ ಬಿಸಿಲಿದ್ರೆ ಇಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡ್ಕೊಳಕ್ಕಾಗಲ್ಲ, ತುಂಬ ಹಬೆ ಹೊಡಿತೆ. ಒಂದು ಸ್ವಲ್ಪ ತಾದ್ಮೇಲೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯಿತು. ಅವಾಗ ನಮಗೆ ಅನ್ನಿಸ್ತಾಯಿತ್ತು ಇಲ್ಲಿ ಜಾಸ್ತಿ ಬಿಸಿಲಲ್ಲೆಲ್ಲ ಮಾಡ್ಕೊಳಕ್ಕಾಗಲ್ಲ. ನಾವು ಬಂದಿದ್ದ ದಿನ ಸ್ವಲ್ಪ ವೆದರ್ ಚೆನ್ನಾಗಿತ್ತು, ಹಾಗಾಗಿ ಪರವಾಗಿಲ್ಲ. ಸೊ ಅಲ್ಲಿ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಪಕ್ಕದಲ್ಲೇ ಈ ಥರ ಒಂದು ತೆಂಗಿನ ತೋಟ ಆ ಥರದ್ದೆಲ್ಲ ಗ್ರೀನರಿ ಚೆನ್ನಾಗಿದೆ. ಸೊ ಅಲ್ಲೂ ಒಂದಷ್ಟು ಎತ್ನಿಕ್ ಸ್ಯಾರೀಲಿ ತೊಗೊಳ್ರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅಲ್ಲೊಂದಷ್ಟು ಫೋಟೋಸ್ನ ತೊಗೊತಾ ಇದ್ದಾರೆ. ಸೊ ಫೋಟೋಸ್ ಎಲ್ಲ ಬಂದಮೇಲೆ, ವೀಡಿಯೋಸ್ ಬಂದಮೇಲೆ ನಾನು ಶೇರ್ ಮಾಡ್ಕೋತೀನಿ. ಸುಮ್ಮನೆ ಈ ಥರ ನಾನು ನಾರ್ಮಲ್ ವ್ಲಾಗಲ್ಲಿ ತೋರ್ಸೋಕ್ಕೂ ಅಲ್ಲಿ ಅವರು ತೆಗ್ದಿರೋ ಫೋಟೋಸ್, ವೀಡಿಯೋಸ್ನ ತೋರ್ಸೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮರಿಬೇಡಿ. ಓಕೆ ಅಕ್ಕ, ಇದು ಕೈ ಕಮ್ಮಿ ಲೆವೆಲ್ಗೆ ಇಷ್ಟ. ಎಸ್ ಅಣ್ಣ ರೆಡಿ ಅಕ್ಕ, ಇದನ್ನು ಕೂದಲು ಇಂದಿಟ್ ಮಾಡ್ಕೊಳ್ಳೆ. ಪರ್ಫೆಕ್ಟ್. ಸ್ವಲ್ಪ ಹಿಂದೆ ಒಂದು ಕೈಯಲ್ಲಿ ಇಟ್ಕೊಳ್ಳಿ. ಅಣ್ಣ ನೀವು ಅಕ್ಕನ ಕೈ ಮೇಲೆ ಇಟ್ಕೊಳ್ಳಿ. ಕೈ ಇಲ್ಲ ಅಕ್ಕ, ನೀವು ಒಂದು ಸ್ವಲ್ಪ ಕೈ ಹಂಗೆ ಅಲ್ಲಿ ಇಟ್ಕೊಳ್ಳಿ. ಅಣ್ಣ ಅಕ್ಕನ ಕೈ ಮೇಲೆ ಬರಲಿ. ಇಲ್ಲ ಅಲ್ಲಿ ಕೊಡಿ ಅಣ್ಣ, ಕೊಡಿ ಮುಚ್ಚಿ. ಸ್ಮೈಲ್ ಇರಲಿ, ನಾರ್ಮಲ್ ಆಗಿರ್ಲಿ. ಹೌದು ಅಕ್ಕ, ಮೌತ್ ಕ್ಲೋಸ್ ಮಾಡಿ ಅಕ್ಕ. ಸ್ಮೈಲ್ ಇರಲಿ. ಯಾಕವಿರೋ ಹೆಂಗಿದೆ ಅಮ್ಮ? ಹೆಂಗಿದೆ ಫೋಟೋ? ಚೆನ್ನಾಗಿತ್ತಲ್ಲ ಇಲ್ಲಿ ಜಾಗ. ನೋಡಿದೆ ಅಲ್ಲೆಲ್ಲ ಸಪೋರ್ಟ್ ಅಮ್ಮ ಇರೋದು. ಯಾವ್ದಾರು ಹಣ್ಣಾಗಿದ್ಯಾ ನೋಡು, ವೀರಕ್ಕೆ ತಿನ್ಸ್ಬಿಡೋಣ. ಮುಂದೇನು ಐತೆ ನೋಡಮ್ಮ.
ಇರೋಲ್ಲ ಅಂಬ ಇದೆ ನೋಡು ಅಲ್ಲಿ ಮೇಲೆ. ಅಂಬ ಏನು ಹಾಕೊಂಬಂದಿಲ್ಲ ಅಕ್ಕ, ಏನು ಅಂದ್ರೆ ಚೈನ್ ಹಾಕಿಲ್ಲ. ಕೊಟ್ಬಿಡು ನಿಂದೆ, ಅಣ್ಣ ಹಾಕೋಬೇಕು. ಕೊಟ್ಬಿಡು ನಿಂದೆ, ಕೊಟ್ಬಿಡು. ವಾಚ್ ಇಲ್ಲ, ರಿಂಗ್ ಇಲ್ಲ. ಎಲ್ಲಿ ಮಾಮ ಎಲ್ಲಿ? ಓಡ್ಬಾ ಓಡ್ಬಾ ಓಡ್ಬಾ. ರೆಡಿ ಇರ್ತೀನಿ ಅಕ್ಕ, ಆರಾಮಾಗಿ ನೋಡ್ಬಿಡಿ. ಬಾ ಹಿಡಿ ತಗೋ ಹಿಡಿ. ಬನ್ನಿ ಅಕ್ಕ. ಮಾಮ ಅಲ್ಲಿ ಓಡ್ಬಾ ಓಡ್ಬಾ ಓಡ್ಬಾ. ನೀವು ಬರ್ಬಿಡಿ, ಪಾಪ ಬರ್ರಿ. ನೀವು ಕರ್ಕೊಂಡ್ ಬರ್ಬಿಡಿ, ಪಾಪರೇ ಬರ್ರಿ. ಬರಲ್ಲ ಹೋದ್ರೆ ಓಡ್ಬಾ. ಅಲ್ಲಿ ಅಂಬಾಲಿ ಅಲ್ಲಿ ಬಾ ಹೋಗೋಣ. ಬಾ 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 ಹೋಗೋಣ. ಓಡ್ಬಾ ಓಡ್ಬಾ, ಕರ್ಕೊಂಡು ಹೋಗ್ತೀನಿ. ಬಾ ಬಾ ಓಡ್ಬಾ ಬಾ ಓಡ್ಬಾ ಓಡ್ಬಾ ಓಡ್ಬಾ. ಅಲ್ಲಿ ಹೋಗೋಣ ಬಾ. ಅಕ್ಕ ನೀವು ಬಿಟ್ಬಿಡಿ ಅಕ್ಕ ಸದ್ಯಕ್ಕೆ ಈಗ. ಅಲ್ಲೇ ಅಕ್ಕ ಸದ್ಯಕ್ಕೆ ಬಂದ್ಬಿಡಿ. ಅಲ್ಲಿ ಇರು ಅಲ್ಲಿ ಇರು ಅಲ್ಲಿ ಇರು ಅಲ್ಲಿ ಇರು ಅಲ್ಲಿ ಇರು ಅಲ್ಲಿ ಇರು. ಅಲ್ಲಿ ನೋಡು ಅಂಬಾ, ನೋಡು ಅಲ್ಲಿ ಅಂಬಾ. ಕರಿ ಕರಿ ಓಡ್ಬಾ ಓಡ್ಬಾ ಹೋಗೋಣ. ಅಂಬ ಇದ್ರ ಓಡ್ಬಾ ಬೇಬಿ ಇಲ್ಬಾ 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 ಇಲ್ಬಾ. ಬಾ 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 ಓಡ್ಬಾ ಓಡ್ಬಾ. ಬೇಬಿ ಓಡ್ಬಾ ಬಾ ಬಾ ಹೋಗೋಣ. ಬನ್ನಿ ಬನ್ನಿ ಬೇಬಿ ಬಾ ಬೇಗ ಬಾ. ಓಡ್ಬಾ 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 ಓಡೋಣ ಓಡ್ಬಾರಿ. ಅಂಬ ಇಲ್ಲ ಅದೇ ಇಲ್ಲಿ ಕೊಡು ಒಳ್ಳೆ. ಯಾರಿದು? ಬನ್ನಿ ತೋರ್ಸಿ. ಅಲ್ಲಿ ನೋಡು ಅಲ್ಲಿ ಅಲ್ಲಿ ಬೇರು. ಯಾರು? ನಡಿ ನಡಿ ಅಲ್ಲೆಲ್ಲ ಹೋಗಲ್ಲ. ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ. ಯಾಕೆ ಎದ್ರುಕೊಂಡು ಬಾ 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 ಓಡ್ಬಾ. ಅಲ್ಲಿ ಅಂಬ ಹತ್ರ ಹೋಗೋಣ. ಓಡ್ಬಾರಿ ಓಡ್ಬಾರಿ. ಬಾ ಓಡ್ಬಾ ತಗೋ ತಗೋ ಓಡ್ಬಾ. ಇಡೀ ಓಡ್ಬಾ ಓಡ್ಬಾ ಅಲ್ಲಿ ಅಂಬ ಹತ್ರ ಬಾ. ಐ ಬೇಬಿ ಓಡ್ಬಾರಿ. ಹಾಯ್ ಮಾಡ್ಬಿಡು. ಹಾಯ್ ಮಾಡು. ವಾವ್ ಬಂತು. ಸಾಕು. ಯಾರು ಬಂತು? ಒಂದು ಸ್ವಲ್ಪ ಸಾರಿ. ನಿನ್ ಕೂಲ್ ಮಕ್ಕನೇ ಮುಚ್ಚೋಗುತ್ತೆ. ಕಿವಿಯಿಂದಕ್ಕೆ ಹಾಕೋ ಒಂಚೂರಾರು. ಹಾ ಬೇಡ, ಒಂದ್ ಸೈಡ್ ಕಿವಿಯಿಂದ ಹಾಕೊಳ್ಳಿ. UB ಸಿಟಿ ಹತ್ರ ಒಂದ್ಸರಿ ಪ್ಲಾನ್ ಮಾಡಿ. ರೋಡ್ ಹತ್ರ ಸಕ್ಕತ್ತಾಗಿ ಬರುತ್ತೆ. ಅದೇ ಪೂಜಾ, ಅದೇ ಇರಲಿ ಸ್ಮೈಲ್ ಇರಲಿ. ಈ ಕಡೆ ಹ್ಯಾಪಿ ಶಾಟ್. ಸ್ಮೈಲ್ ಸ್ಮೈಲ್. ಇನ್ನೊಂಚೂರು ನಗು. ಅಣ್ಣ ನೀವು ನನಗೆ ಸ್ವಲ್ಪ ಇಬ್ರು ಇಲ್ಲಿ ನೋಡಿ. ಏನು ಗೊತ್ತಾ, ಮೇನ್ ಕ್ಲಿಪ್ ಬಂದ್ಬಿಡಿ. ನೆಕ್ಸ್ಟ್ ಶಾರ್ಟ್ಸ್ ಹೋಗ್ತೀವಿ ನಾವು ಇಬ್ರು. ಇಲ್ಲಿ ಅಣ್ಣ ಇಲ್ಲಿ ನೋಡಿ. ಇಲ್ಲಿ ಇಲ್ಲಿ ಅಣ್ಣ ಇಲ್ಲಿ ನೋಡಿ. ನೀವು ಅಣ್ಣ ಕ್ಯಾಮ್ರಾ ಇಲ್ಲಿ ಬೀರು. ಇಲ್ಲಿ ಇಲ್ಲಿ ಸ್ಮೈಲ್. ಹಾಗೆ ಇದೆ. ಓಕೆ ಅಕ್ಷಾಟ್ ಅಂತ ಹೇಳ್ಕೊಂತಾರಲ್ವಾ, ಅವಾಗ ಅವ್ರ ಚೆಸ್ಟ್ ಮೇಲೆ ಬಿದ್ದುಬಿಡಿ. ಎಸ್ ಹೆಂಗೆ ಬೀಳ್ತಿರಲ್ಲ, ಮುಖ ಈ ಕಡೆ ಮಾಡಿ, ಕ್ಯಾಮ್ರಾ ಕಾಣಲಿ, ಬಟ್ ಕ್ಯಾಮ್ರಾ ನೋಡ್ಬೇಕು. ಸ್ಮೈಲ್ ಇರಬೇಕು, ಓಕೆನಾ? ಅವ್ರ ಎದೆ ಮೇಲೆ ಬೀಳ್ಬೇಕು. ಎದೆ ಮೇಲೆ ಬೀಳು. ಇದು ಬಿದ್ದಾಕ್ಬಿಡು. ಎಸ್ ರೆಡಿ. ಎಸ್ ಓಕೆ. ರೋಲಿಂಗ್ ಆಕ್ಷನ್. ಅವ್ರು ಅವಳಿನ ಅವ್ರ ತಲೆ ಅಷ್ಟೇ 3 ಸರಿ ಮೂಗು ಹೊಡಿತೀವಿ. ಏನು ಹೇಳಿಲ್ಲ. ಸೇಮ್ ಇನ್ನೊಂದ್ಸಲಿ ಅಂದರೆ ಚೆಸ್ಟಿಗೆ ಬಿಡುತ್ತೆ. ಕ್ಲೋಸ್ ಹತ್ರ ರೋಲಿಂಗ್. ಸೊ ಬಿದ್ದಾಗ ಫುಲ್ ಸ್ಮೈಲ್ ಬರುತ್ತೆ. ರೆಡಿ. ರೋಲಿಂಗ್ ಆಕ್ಷನ್. ಹಾ ಫ್ಲಾಪರ್ ಫ್ಲಾಪು. ಮುಖ ನೋಡಿ, ಫೀಲ್ ಮಾಡ್ಕೊಳ್ಳಿ. ಸ್ಮೈಲ್. ಇಸ್ ರೆಡಿ. ರೋಲಿಂಗ್ ಆಕ್ಷನ್. ಈ ಕೈ ಖಾಲಿ ಇಡಬಾರ್ದು. ಈ ಕೈ ಖಾಲಿ ಇಡಬಾರ್ದು. ಓಕೆ ಹೇಳೋ ಆಕ್ಷನ್. ಫುಲ್ ಜೋರಾಗಿ ಹೇಳಿಬೇಡಿ, ಮೀಡಿಯಮ್. ಒಂದು ಸ್ವಲ್ಪ ಮೀಡಿಯಮ್. ಏಯಪ್ಪ ಅವ್ನಿಗೆ ನೀರಂದ್ರೆ ಇಷ್ಟ. ಕರ್ಕೊಬರೋರ್ಗೂ ಬಿಟ್ಟಿಲ್ಲ. ಇಲ್ಲಿ ನೋಡ್ರಿ. ತುಳಿ 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 ಮಾಡ್ರನ್ ಸ್ನೇಹ. ಹತ್ತು ಅಲ್ಲಿ. ಹಾಂ ಹತ್ತು ಹತ್ತು ಮೇಲೆ ಹತ್ತು. ಹಾಂ ಅಲ್ಲಿ. ಹಾಂ ಮಾಮ ಹೇಳು. ಮಾಮ ಕರಿ ಬೀರು ಮಾಮ.
ಬಿದ್ದೈತೆ ಅವರು. ಬಿದ್ದೈತ್ಯಾ? ಬೇಡ. ಅಯ್ಯೋ ಟವಲು ತಂದಿಲ್ಲ, ಇಲ್ಲಿ ಬಿದ್ದೋದ್ರೆ ಏನ್ ಮಾಡೋದು? ನೀರು ಚೆನ್ನಾಗಿಲ್ಲ ಗಲೀಜಮ್ಮ. ಬೇಡಮ್ಮ ಪ್ಲೀಸ್, ಬೇಡಮ್ಮ ಬೇಡಮ್ಮ. ಬರೀ ಸುಮ್ಮನೆ ಹಂಗೆ ಆಡಕ್ಕಷ್ಟೇ ಅದು. ಅವ್ನು ಬಿಟ್ಟರೆ ಸ್ವಿಮ್ ಮಾಡ್ಬಿಡ್ಬೇಕೀಗ. ಹಿಡ್ಕೊ ನಾನು ಆಟ ಆಡ್ಸ್ತೀನಿ. ಇಲ್ಲ ಪ್ಯಾಂಟು ಬಿಚ್ಚಿಟ್ಟಿದ್ದೀನಿ. ಕಲ್ಲೇನು ಚುಸ್ತಲ್ಲ ನಿಂಗೆ? ಕಾಲು ಕೆಂಪಗಾಗತ್ತೆ ಸೋತಿ, ಚುಚ್ಚಿರ್ಬೇಕೇನು? ಕೆಂಪಗಾಗ ಕಲ್ಲು. ಕಾಲು ಕೆಂಪಗಾಗದೆ, ಚುಚ್ಚಿರ್ಬೇಕೇನೋ ನೋಡು. ಈ ಕಾಲು ಹೆಂಗ್ ಕೆಂಪಗಾಗದೆ. ಇರು ಇದು ಆ ಕಡೆ ಚೆನ್ನಾಗಿದೆ, ಹೋಗಲ್ಲ. ಹಿಡ್ಕೊಂಡು ನಿಂತ್ಕೋ ಇಬ್ರು ಪಕ್ಕ ಪಕ್ಕ. 6 ಗಂಟೆಯಿಂದ 7 ಗಂಟೆಗೆ ಹೊಡಿತಾರಂತ ಸ್ನೇಹ. 1 ಅವರ್ ಇಲ್ಲಿ ವೀರು ಇಲ್ಲಿ ಸೇ ಹಾಯ್. ಶೂ ಬೇಕಂತ ಅವನಿಗೆ. ಏಯ್ ಕೊಡೋ ಶೂ. ನಂದು ಶೂ ಅದು ನನ್ನ ಮಗನೇ. ವೀರು ಇಲ್ಲಿ ಹಾಯ್ ಹೇಳು. ಹಾಯ್ ಹೇಳು, ವಿಡಿಯೋಗೆ ಹೇಳು. ಪಪ್ಪಿ ಕೊಡಮ್ಮ, ಪಪ್ಪಿ ಕೊಡ್ತೀನಿ. ಆಯ್ತಾ? ಹೆಂಗಿತ್ತಮ್ಮ ಮೂವಿ? ಇಲ್ಲಿ ಹೆಂಗಿತ್ತು? ಕಣ್ ಪಾವನ ಆಯ್ತಾ? ಇಲ್ಲಿ ಸ್ವಾತಿ ಇಲ್ಲಿ ನೋಡಿ, ಅವನೇ ಮುತ್ತು ಕೊಡ್ತು. ಇನ್ನು ಕೊಡಪ್ಪ ನನಗೆ. ಕಣ್ ಪಾವನ ಆಯ್ತಮ್ಮ? ನಾನೇ ನೋಡಿಲ್ಲ. ಅಯ್ಯೋ ನೋಡಲ್ವಾ? ಇದೇ ಮುತ್ತು ಅಕ್ಕ ಕೊಟ್ಟಿದ್ರೆ ಇನ್ನು ಕಾನ್ಸೆಪ್ಟ್ ಶೂಟ್ ಎಷ್ಟು ಬರ್ತಿತ್ತು ಗೊತ್ತಾ? ಚಿನ್ನು ಹೇಳ್ಕೊಡು ಅಕ್ಕಗೆ, ಅತ್ತೆಗೆ ಹೇಳ್ಕೊಡು. ಅತ್ತೆಗೆ ಹೆಂಗೆ ಪಪ್ಪಿ ಕೊಡು, ಪಪ್ಪಿ ನೋ ಹೇಳು ವೀರು, ನೋ ಹೇಳು. ವೀರು ಪಪ್ಪಿ ಕೊಡಮ್ಮ. ಓಯ್ ಐ ಮಾಮ ಪಪ್ಪಿ ಕೊಡ. ಅಯ್ಯಪ್ಪ ಬೇಬಿ ಅತ್ತೆಗೆ ಹೇಳ್ಕೊಡು. ವೀರು ಎಲ್ಲಿ ಒಂದು ಮುತ್ತು ಕೊಟ್ಬಿಡೆ. ಮಾಮಂಗೆ ಪಪ್ಪಿ ಕೊಡಪ್ಪ. ನೀನೇ ಕೊಟ್ಬಿಡು, ಕಚ್ಬಿಡು, ಕೊಚ್ಚು. ಆ್ಯಂಡ್ 2 ಔಟ್ಫಿಟ್ಟಲ್ಲಿ ಅವ್ರು ಶೂಟ್ ಮಾಡಿಕೊಂಡ್ರು. ಪಾಪ ಸ್ನೇಹಿಂಗೂ ಸ್ವಲ್ಪ ಸುಸ್ತಾಗೋಯ್ತು, ಇನ್ನೊಂದು ಔಟ್ಫಿಟ್ ಬೇಡ ಸಾಕು, ಯಾಕಂದರೆ ಡ್ರೆಸ್ ಚೇಂಜ್ ಮಾಡಿ ಆ್ಯಂಡ್ ಎಷ್ಟೊಂದು ಇಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿ ಫೋಟೋಸ್ ಎಲ್ಲ ತೊಗೊಂಡು ಸಾಕಾಗಿತ್ತು. ಆ್ಯಂಡ್ ಹೇಳಿದ್ನಲ್ಲ ಸ್ವಲ್ಪ ಹಬೆ ಕೂಡ ಜಾಸ್ತಿ ಆದಂಗೆ ಆಯಿತು. ಸೊ ಸಾಕು, 2 ಔಟ್ಫಿಟ್, ಒಂದು ಟ್ರೆಡಿಷ್ನಲ್, ಒಂದು ವೆಸ್ಟ್ರನ್ ಥರ ಆಯಿತು, ಚೆನ್ನಾಗಾಯಿತು. ಆ್ಯಂಡ್ ನಾನು ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡೆ ವೀರು ಜೊತೆ. ಸುನಿನೂ ಇದ್ದಿದ್ರೆ ಚೆನ್ನಾಗಿರೋದು, ಬಟ್ ಆದ್ರೂ ವೀರು ನಂದು ಒಂದಷ್ಟು ಕ್ಯೂಟ್ ರೀಲ್ಸು ಮತ್ತು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡೆ. ಸಖತ್ ಖುಷಿ ಆಯಿತು. ಅದು ನನಗಿನ್ನೂ ಸಿಕ್ಕಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ವೀರು ಕೂಡ ಸುಮ್ಮನೆ ಇದ್ದ ಆರಾಮಾಗಿ, ಅವ್ನಿಗೆ ಎಲ್ಲೋ ಒಂದು ಹೊಸ ಪ್ಲೇಸಿಗೆ ಬಂದಿದ್ದೀನಿ. ಆ್ಯಂಡ್ ಆ ಖುಷಿ, ಅದರಲ್ಲೂ ನೀರಿದೆ ಅಂದರೆ ಅವ್ನು ಕೇಳಬೇಕಾ. ಒಂದು ಸ್ವಲ್ಪ ಹೊತ್ತು ಪ್ಯಾಂಟೆಲ್ಲ ತೆಗ್ಬಿಟ್ಟು ಡೈಪರ್ ಹಾಕ್ಕೊಂಡೇ ಒಂದು ಸ್ವಲ್ಪ ಹೊತ್ತು ಓಡಾಡ್ದ. ಒಂದಷ್ಟು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ದೆ. ಚೆನ್ನಾಗಿ ಅನ್ನಿಸ್ತು. ಫೋಟೋಸ್ ಅಂತೂ ಅಮೇಝಿಂಗ್ ಆಗಿ ಬಂದಿದೆ. ಇಲ್ಲಿ ತಗೋ ವೀರೋ ಬೇಗ ಬಾ ಬಿಡೆ. ಅಲ್ಲಿ ಇವಾಗ ಇರಲ್ಲಮ್ಮ, ಬೆಳಿಗ್ಗೆ ಮಾತ್ರ. ಅದೇ ಕತ್ರಗುಪ್ಪೆ, ನಿಮ್ಮಮ್ಮ ಕತ್ರಗುಪ್ಪೆ ಹೇಳ್ತಾವ. ಅದೇ ತಿಂಡಿ ನಾನು ದೋಸೆ, ನಿನ್ ದೋಸೆ ಚೆನ್ನಾಗಿರುತ್ತೆ ಅಂದ್ರೆ. ಏನ್ ಬಾಟ್ಲು? ಫೀಡಿಂಗ್ ಬಾಟ್ಲು ಸುಬ್ಬ. ಅಲ್ಲಿ ಮುಂದೆ ನಿಲ್ಸ್ತೀನಿ, ಎತ್ಕೋ ಇರು. ಎಲ್ಲಿ ನಿಲ್ಸಿರೋ ಹೊಡ್ಕೊಂಡು ಹೋಗ್ತಾರೆ, ಎತ್ಕೋಬೇಕು. ಹೊಡ್ಕೊಂಡೆ ಹೊಂಟೋಗಿರ್ತಾರೋ. ಇಳಿ ಬೇಗ ಹೋಗಿ ಎತ್ಕೋ. ನೀವು ನೋಡ್ಕೋಬೇಕಲ್ಲಿ. ಸ್ವಾತಿ ಇಲ್ಲಿಂದ ಕುಡಿ ಅಂತ ಕೊಟ್ರೆ ತೂರಿಸ್ತಾಳ ಸ್ವಾತಿ. ಅವಳು ನಾನು ನೋಡ್ತಾ ಇದೀವಿ. ಅಪ್ಪ ಏಕೆ 1 ಸೆಕೆಂಡ್ ಹೋಯ್ತೇನೋ ಅನ್ಸುತ್ತೆ, ಯಾರೋ ಹೊಡೆದ್ಬಿಟ್ಟಿರ್ತಾರೆ ಸ್ವಾತಿ. ಹೋದ್ರಾಯ್ತು ಅಷ್ಟೇ ನೋಡಿ, ಇನ್ನೇನು ಮಾಡೋಕ್ಕಾಗತ್ತೆ.
ಇಲ್ಲ ತತ್ತವನೆ ತತ್ತವನೆ. ಕ್ಯಾಪ್ ಇರ್ಲಿಲ್ವಾ? ಹಾಲು ಕುಡಿ ಅಂತ ಕೊಟ್ಟೆ ಕಣ್ಲಾ, ಇಲ್ಲದ್ ನೋಡ್ಲಾ. ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಆಯ್ತಾ? ಇದೆ ಹಿಂಗೇನ ಸುಬಾ? ಅಂದೆ ತಗೊಳ ನಿನ್ ಫೋನು. ಫೋನ್ ಎಸ್ಬಿಡ್ತಾನೆ, ಸುಮ್ನೆ ಇರೋ. ಇವನ್ ಬೇರೆ ಫೋನ್ ಕೊಡ್ತಾವನೆ. ಅಲ್ಲಿ ನಂದಲ್ಲಿ ಇಡ್ಲಿ ಅಂತ. ತಗೋ ಬೇಬಿ ನಿನ್ ಫೋನ್ ನೀನ್ ಇಟ್ಕೋ ಜಾಬ್ ಒಳಗೆ. ನಿನ್ ರೋಡ್ ಗೊತ್ತು. ಈಗ ಹೆಂಗೆ? ಮುಂದೆ ರೋಡು, ಮುಂದೆ ರೈಟು. ಪೊಲೀಸ್ ಸ್ಟೇಷನ್ ಅಲ್ವೇನೆ? ಹಾ ಹೆಂಗೆ ಹೇಳಿಲ್ಲ ಅದು. ಮಾತು ಬರಲ್ಲ. ಮಾತಾಡು ಬಾಯ್ ಬಿಟ್ಟು. ವೀರು ವೀರು ಲಾಲ ಹೇಳು ಹೇಳು. ಲಾಲ ಬೇಕಾ? ಲಾಲ ಬೇಕಾ? ರಾಖಿ ಹಬ್ಬ ಬೇರೆ ಐತಿ. ಲಾಲ ಬೇಕಾ ಅಂದ್ರೆ ಏನ್ ಬೇಕು ವೀರು ನಿಂಗೆ? ಲಾಲ ಹಾಡಕ್ ಬರಲ್ಲ, ಲಾಲ ಲಾಲ ಬೇಕಂತೆ. ಓಕೆ ಗಾಯ್ಸ್, ಆಯ್ತಪ್ಪ ಇವ್ರದ್ದು ಫೋಟೋ ಶೂಟು. ನಮಗೂ ಸಾಕಾಯ್ತಪ್ಪ. ಅದು ಯಾವುದೋ ಕಲ್ಕೋರೆಗೆ ಹೋಗ್ಬಿಟ್ಟು ಬಿಸಿಲು ಕೈಯೆಲ್ಲ ಚುರು ಚುರು ಅಂದ್ಬಿಡ್ತು. ನಮ್ಮ ವೀರಿಗೂ ಕೇಳಂಗಿಲ್ಲ, ಏನೂ ತಿಂದಿಲ್ಲ. ಇವಾಗ ಏನಾದ್ರು ತಿನ್ಕೊಂಡು ಮನೆಗೆ ಹೋಗ್ತೀವಿ. ಆ್ಯಂಡ್ ಇಷ್ಟ ಆಗಿದ್ರೆ ಹೇಳಿ. ಫೋಟೋಸ್ ಎಲ್ಲ ಬಂದ್ಮೇಲೆ ನಾನು ಶೇರ್ ಮಾಡ್ತೀನಿ. ಬಟ್ ಚೆನ್ನಾಗಿ ಬರ್ತಾಯಿತ್ತು. ನಾನು ಅಲ್ಲಿ ಹಂಗೆ ಚೆಕ್ ಮಾಡಿದೆ, ವಿಡಿಯೋಸು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈಗ ತಾನೇ ಒಂದು ಕೆಲಸ ಮಾಡ್ದ, ವಾಟರ್ ಏನೋ ಹಾಲ್ ಬಾಟ್ಲ್ ತೆಗ್ದು ರೋಡ್ಗೆ ಎಸ್ದ. ನಮ್ಮ ಅಮ್ಮ ಬೈದ್ರು. ದೊಡ್ಡ ಛತ್ರಿ ಅವ್ನು ಇವಾಗ ಸಖತ್ ತೀಟೆ ಆಗ್ಬಿಟ್ಟವ್ನೆ. ಏನ್ ಮಾಡೋದು? ಹೋಗಿಲ್ಲ ಅಂದ್ರೆ ಲಾಕ್ ಮಾಡ್ತಂತಿರ್ತ ಮಾಡ್ದ. ಎಗ್ರಸು ಹೋಗ್ಬಿಡು. ಇಲ್ಲ ಮಾಡ್ಬಿಟ್ಟ. ಓ 2 ಸೆಕೆಂಡ್ಗೆಲ್ಲ ಹಾಕ್ತಾರೆ. ಅಯ್ಯೋ. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬಲ್ಲ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೇಡ ಈ ಕಡೆಗೆ ನಾವು ಮುಸುಡಿ ತೋರ್ಸ್. ಅವ್ನು ಬಾಯ್ ಮಾಡ್ತಾನೆ. ಬಾಯ್ ಬಾಯ್ ಹೇಳಪ್ಪ. ಹೇಳು, ಫ್ಲೈಂಗ್ ಕಿಸ್ ಕೊಟ್ಬಿಡಪ್ಪ.